ನಾನು ಹೂವು ಅನ್ಕೊಂಡ್ ಮುಟ್ಟಕ್ ಬಂದವ್ರಿಗೆ ಗೊತ್ತಾಗ್ಬೇಕು ನಾನು ಹೂವು ಅಲ್ಲ ಮುಳ್ಳು ಅಂತ. ಈ ಡೈಲಾಗ್ ಈ ಸಿನಿಮಾದಲ್ಲಿ ಹೆಚ್ಚು ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ರಿಲೀಸ್ ಆಗಿದೆ ಸಿನಿಮಾ, ಚೆನ್ನಾಗಿ ಓಡ್ತಾ ಇದೆ, ಕಾದಂಬರಿ ಆಧಾರಿತ ಚಿತ್ರ. ಸೊ ಯಾವ್ದ ಸಿನಿಮಾ, ಏನಾದ್ರ ಕತೆ, ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನೋಡೋಣ ಬನ್ನಿ ಯಾವ್ದಾದ್ ಸಿನಿಮಾ ಅಂತ. ಕೆಂಡದ ಸೆರಗು ಅಂತಕ್ಕಂಥ ಸಿನಿಮಾ ರಾಕಿ ಸ್ವಾಮಿ ನಿರ್ದೇಶನದಲ್ಲಿ, ಕೆ ಕೊಟ್ರೇಶ್ ಗೌಡ ನಿರ್ಮಾಣದಲ್ಲಿ, ಮಾಲಾಶ್ರೀ, ಭೂಮಿ ಶೆಟ್ಟಿ, ಸಿಂಧು ಲೋಕನಾಥ್, ಯಶ್ ಶೆಟ್ಟಿ, ವರ್ಧನ್, ಪ್ರತಿಮಾ, ಶೋಭಿತಾ, ಹರೀಶ್ ಅರಸು, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ರೆ. ಸೊ ಈ ಡೈಲಾಗ್ ಹೇಳ್ಕೊಂಡು ಮುಂದುವರಿಯಷ್ಟರಲ್ಲಿ ಆ ಛಲಗಾತಿಯ ಮನದಲ್ಲಿ ಈ ಡೈಲಾಗ್ ಬರುವ ಹೊತ್ತಿಗೆ ಆ ಊರ ಜನ ಅವಳನ್ನ ವೇಶ್ಯೆಯ ಮಗಳು ಅನ್ನೋ ಪಟ ಕಟ್ಬಿಟ್ಟಿರ್ತಾರೆ. ಅಪ್ಪನನ್ನು ಕಳ್ಕೊಂಡ ಅವಳ ಅಮ್ಮನನ್ನು ಕೆಲ ಕಿಡಿಗೇಡಿಗಳು ಹಿಂಡಿ ಇಪ್ಪೆ ಮಾಡಿಬಿಡ್ತಿರ್ತಾರೆ. ಇದು ಮಹಿಳೆಯೊಬ್ಬಳ ಬದುಕಿನ ಕತೆ, ವ್ಯತೆ. ಅಲ್ಲಿಗೆ ಇದೊಂದು ಮಹಿಳಾ ಪ್ರಧಾನ ಚಿತ್ರ ಅನ್ನೋದು ನಿಮ್ಮೆಲ್ರಿಗೂ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ನಾನೇನ್ ಹೇಳ್ಬೇಕಾಗಿಲ್ಲ. ಸೊ ಕತೆ ಏನು ಅಂತ ನೋಡೋದಾದ್ರೆ, ಈ ಕತೆ 2 ಟ್ರ್ಯಾಕ್ ನಲ್ಲಿ ಕತೆ ಸಾಕ್ತೈತೆ. 2 ಕಥೆಯಲ್ಲೂ ಸ್ಪಷ್ಟತೆ ಇದೆ. ಮದುವೆಯಾಗಿ ಚಂದದ ಬದುಕು ಸವೆಸುವ ನೇತ್ರ ಬಾಳಲ್ಲಿ ಗಂಡ ದೂರವಾಗ್ತಾನೆ. ಗಂಡನಿಲ್ಲದ ಹೆಣ್ಣನ್ನು ಈ ಸಮಾಜ ನೋಡುವ ದೃಷ್ಟಿಕೋನನೇ ಬೇರೆ. ನೇತ್ರಾಳಿಗೆ ಒಂದು ಹೆಣ್ಣು ಮಗು ಇರ್ತೈತೆ. ನೇತ್ರಾಳ ಬದುಕು ಕಷ್ಟ, ಮಗಳಿಗಾಗಿ ಬದುಕಲೇಬೇಕು ಅನ್ನೋ ಅನಿವಾರ್ಯ. ಸೊ ಈ ಕಷ್ಟ ಅನಿವಾರ್ಯಗಳು ಬಂದಾಗ ಅವಳು ಆ ಊರ ಗೌಡನ ಜೊತೆ ನೇತ್ರ ಸೆರಗಾಸ್ತಾಳೆ. ಅಲ್ಲಿಂದ ಊರೆಲ್ಲ ನೇತ್ರಗೆ ವೇಶ್ಯೆಯ ಪಟ್ಟ ಕಟ್ತಾರೆ. ಊರಲ್ಲಿರೋ ಒಂದಷ್ಟು ಜನ ಬಲವಂತವಾಗಿ ನೇತ್ರಾಳ ಮನೆ ಬಾಗಿಲನ್ನ ಬಡಿತಾರೆ. ರಾತ್ರಿ ಸೆರಗು ಹಾಸುವ ಕೆಲಸ ಮಾಮೂಲಾಗ್ತಾ ಹೋಗ್ತೈತೆ. ಒಂದು ಹಂತದಲ್ಲಿ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಕೂಡ ನೇತ್ರಾಳ ಸೆರಗಿಗೆ ಕೈ ಹಾಕ್ತಾನೆ. ಅವಳಿಗಿರೋ ಮಗಳ ಮೇಲೂ ಕಣ್ಣಾಕ್ತಾನೆ. ಮಗಳು ಊರು ಬಿಟ್ಟು ಪಟ್ನಾ ಸೇರ್ಕೊಂತಾಳೆ. ಅವಳಿಗೆ ಕೆಟ್ಟ ಘಟನೆ ಎದುರಾಗ್ತೈತೆ. ಅಲ್ಲಿಂದ ಆಕೆ ಮೆಟ್ಟು ನಿಲ್ಲುವ ಕತೆ ರೋಚಕ. ಆ ಕುತೂಹಲ ಇದ್ರೆ ನೀವು ಈ ಸಿನಿಮಾನ ನೋಡ್ಲೇಬೇಕು ಗುರು, ಥಿಯೇಟರ್ ಅಲ್ಲಿ. ಇಲ್ಲಿ ನಿರ್ದೇಶಕರು ತುಂಬಾ ಚೆನ್ನಾಗಿ ಈ ಸಿನಿಮಾನ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ರೆ. ಕಾದಂಬರಿ ಆಧಾರಿತ ಸಿನಿಮಾನ ಈ ರೀತಿಯಾಗಿ ಸಖತ್ತಾಗಿ ಕಟ್ಕೊಟ್ಟಿದ್ರೆ ಅಂತ ಹೇಳ್ಬೋದು. ಹದಿಹರಿಯದ ಪ್ರೀತಿ ಹೇಗೆಲ್ಲ ಬದುಕನ್ನ ಹಾಳು ಮಾಡ್ತೈತೆ ಅನ್ನೋದನ್ನ ತೋರಿಸಿದ್ರೆ ಈ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು. ಹಾಗೆ ಲವ್ ಜಿಹಾದ್ ಕುರಿತು ವಿಷಯವನ್ನು ಕೂಡ ಸ್ವಲ್ಪ ಇಣುಕಿಸಿದರೆ ಸಿನಿಮಾದಲ್ಲಿ. ಒಟ್ಟಾರೆ ವಾಸ್ತವ ಬದುಕಿನ ಚಿತ್ರಣ ಈ ಸಿನಿಮಾದಲ್ಲಿ ನಿಮ್ಗೆ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮಾಲಾಶ್ರೀ ಅವರು ಹೆಸರಿಗಷ್ಟೇ ಪೊಲೀಸ್ ಅಧಿಕಾರಿ. ಸೊ ಅವ್ರ ಬಿಲ್ಡಪ್ ಮತ್ತೆ ಒಂದ್ ಫೈಟ್ ಇದೆ. ಹಾಗೆ ಜಬರ್ದಸ್ತ್ ಡೈಲಾಗು ಆ ತರ ಏನೂ ಇಲ್ಲ. ಸೊ ಓವರ್ ಆಲ್ ಮಾಲಾಶ್ರೀ ಅವ್ರ ಆಕ್ಟಿಂಗ್ ಇಷ್ಟ ಆಗುತ್ತೆ ನನ್ಗಂತೂ. ಮಾಲಾಶ್ರೀ ಅವ್ರನ್ನ ಇನ್ನೂ ಚೆನ್ನಾಗಿ ಬಳಸ್ಕೊಬೋದಿತ್ತು ಸಿನಿಮಾದಲ್ಲಿ, ಬಟ್ ಯಾಕೋ ಅಷ್ಟಕ್ಕೆ ಸಾಕ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಉಳಿದಂತೆ ಭೂಮಿ ಶೆಟ್ಟಿ ಅವ್ರಿಗೆ ದ್ವಿತೀಯ ಅರ್ಧದ ಕೆಲಸ ಸಿಗುತ್ತೆ. ಶೋಭಿತಾ ಸಿನಿಮಾದ ಹೈಲೈಟ್ ಅನ್ನಬಹುದು. ಪಾತ್ರದಲ್ಲಿ ತುಂಬಾನೇ ಗಮನ ಸೆಳೀತಾರೆ. ಯಶ್ ಶೆಟ್ಟಿ, ವರ್ಧನ್, ಬಾಲರಾಜ್ವಾಡಿ ತಮ್ಮ ಪಾತ್ರಕ್ಕೆ ತುಂಬಾನೇ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಪ್ರತಿಮಾ ಕೊಟ್ಟ ಪಾತ್ರವನ್ನ ಸಖತ್ತಾಗಿ ನಿರ್ವಹಿಸಿದ್ರೆ. ಸಿಂಧು ಲೋಕನಾಥ್ ಒಂದು ಸೀನ್ಗೆ ಸೀಮಿತ ಗುರು. ಹರೀಶ್ ಅರಸು ತೆರೆ ಮೇಲೆ ಇರುವಷ್ಟು ಕಾಲ ಇಷ್ಟ ಆಗ್ತಾರೆ, ಪಾತ್ರಕ್ಕೆ ಮೋಸ ಮಾಡಿಲ್ಲ. ಸೊ ಓವರ್ ಆಲ್ ಸಿನಿಮಾ ಅದ್ಭುತವಾದ ಸಿನಿಮಾ. ಹಾಗೆ ನಾನು ಒಂದ್ ಮಾತು ಹೇಳ್ಬೇಕು, ಇತ್ತೀಚೆಗೆ ಬರೀ ಒಡಿ ಬಡಿ ಕಡಿ ಅಂತಕ್ಕಂಥ ಸಿನಿಮಾಗಳ ಮಧ್ಯೆ ಒಂದು ಹೆಣ್ಣಿನ ಅಸಹಾಯಕತೆನ ಬಳಸ್ಕೊಂಡು ಸಮಾಜ ಹೇಗೆ ಮೃಗವರ್ತನೆ ತೋರಿಸ್ತೈತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ರೆ ನಿರ್ದೇಶಕರು. ಹಾಗೆ ಈ ಸಿನಿಮಾ ಓವರ್ ಆಲ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಸೆರಗು ಎಳೆದಷ್ಟು ಕೆಂಡ ಹತ್ತಿ ಉರಿಯುತ್ತೆ, ಅವಳಿಗೆ ಕೋಪ ನೆತ್ತಿಗಿರುತ್ತೆ. ಕೆಂಡದ ಸೆರಗು ಸಿನಿಮಾ ನಿಜಕ್ಕೂ ವಂಡರ್ಫುಲ್ ಸಿನಿಮಾ. ಕಾದಂಬರಿಯ ಆಧಾರಿತ ಸಿನಿಮಾ ತುಂಬಾನೇ ಬಂದಿದೆ ಕನ್ನಡದಲ್ಲಿ. ಆದ್ರೆ ಇದೊಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಿರೂಪಣೆ ಮಾಡಿರೋ ರೀತಿ, ಹಾಗೆ
ಸಿನಿಮಾ ಕಟ್ಕೊಟ್ಟಿರೋ ರೀತಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಕೆಲವೊಂದ್ ಕಡೆ ಎಲ್ಲೋ ಒಂದ್ ಕಡೆ ಸ್ಲೋ ಆಯ್ತು ಸಿನಿಮಾ ಅಂತ ಅನ್ಸ್ಬೋದು, ಬಟ್ ಹಾಗೆ ವೇಗನ ಪಡ್ಕೊಳ್ಳುತ್ತೆ. ಹಾಗೆ ಟ್ವಿಸ್ಟ್ ಅಲ್ಲಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನೋಡುಗರನ್ನ ಟೆಸ್ಟ್ ಕೂಡ ಮಾಡ್ತಾ ಹೋಗುತ್ತೆ ಈ ಸಿನಿಮಾ. ಕತೆ ಚೆನ್ನಾಗಿದೆ, ಅದಕ್ಕೆ ಚಿತ್ರಕಥೆಯ ವೇಗ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಕಂಟೆಂಟ್ ಅಂತೂ ವಂಡರ್ಫುಲ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವು ಕಡೆ ಈ ಸೀನ್ ಬೇಡ ಅಂತ ಅನ್ಸ್ಬೋದು ನಿಮ್ಗೆ, ಆದ್ರೆ ಅದು ಬೇಕು ಅಂತ ಡೈರೆಕ್ಟ್ ಇಟ್ಟಿದ್ದಾರೆ ಆ ಸೀನ್ಗಳನ್ನ. ಸೊ ಸಿನಿಮಾ ಓವರ್ ಆಲ್ ತುಂಬಾನೇ ಇಷ್ಟ ಆಯ್ತು. ಯಾರೆಲ್ಲ ಸಿನಿಮಾ ನೋಡಿಲ್ಲ ಒಂದ್ಸರಿ ನೋಡಿ, ನಾನಂತೂ ನೋಡಿದ್ನಿ. ಸೊ ನಿಮ್ಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಾಮೆಂಟು ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.